ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಆಲ್ಮಾ ನ್ಯೂಸ್ 24. ನಾನು ಗಜಾನನ ಭಟ್. ಬಾಂಗ್ಲಾದೇಶದಲ್ಲಿ ಕಳೆದ ಆಗಸ್ಟ್ನಲ್ಲಿ ಭಾರೀ ಪ್ರತಿಭಟನೆ ನಡೆದು ಪ್ರಧಾನಿ ಶೇಖ್ ಹಸೀನಾ ರಾಜೀನಾಮೆ ನೀಡಿದ ಬಳಿಕ ಮೊಹಮ್ಮದ್ ಯೂನಸ್ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಆ ಬಳಿಕ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರಾಗಿರೋ ಹಿಂದೂಗಳ ಮೇಲಿನ ದೌರ್ಜನ್ಯ ಮಿತಿಮೀರಿದೆ. ಭಾರತದ ಮತ್ತು ಅಂತಾರಾಷ್ಟ್ರೀಯ ಸಮುದಾಯದ ವಿರೋಧದ ಬಳಿಕ ಕೂಡ ಹಿಂದೂಗಳ ಮೇಲಿನ ದೌರ್ಜನ್ಯ ನಿಲ್ತಾ ಇಲ್ಲ. ಅಧಿಕಾರದಲ್ಲಿದ್ದ ಶೇಖ್ ಹಸೀನಾ ನೇತೃತ್ವದ ಅವಾಮಿ ಲೀಗ್ ಪಕ್ಷ ಚುನಾವಣೆಯಲ್ಲಿ ಗೆದ್ದು ಪುನಃ ಅಧಿಕಾರಕ್ಕೆ ಬರೋದು ಅಮೆರಿಕಕ್ಕೆ ಇಷ್ಟ ಇರಲಿಲ್ಲ. ಶೇಖ್ ಹಸೀನಾ ನೇತೃತ್ವದ ಸರ್ಕಾರ ಪುನಃ ಅಧಿಕಾರಕ್ಕೆ ಬರಬಾರ್ದು ಅಂತ ಅಮೆರಿಕ ಮತ್ತು ಚೈನಾ ತೀವ್ರ ಪ್ರಯತ್ನ ನಡೆಸಿದ್ವು. ಆದರೆ ಈ ದೇಶಗಳ ವಿರೋಧದ ಬಳಿಕವೂ ಅವಾಮಿ ಲೀಗ್ ಪುನಃ ಅಧಿಕಾರಕ್ಕೆ ಬಂತು. ಇದು ಭಾರತಕ್ಕೆ ಅನುಕೂಲವೇ ಆಗಿತ್ತು. ಯಾಕೆಂದರೆ ಶೇಖ್ ಹಸೀನಾ ಭಾರತದ ಪರವಾಗಿದ್ದರು. ಬಾಂಗ್ಲಾದೇಶದಲ್ಲಿರೋ ಭಾರತ ವಿರೋಧಿ ಶಕ್ತಿಗಳನ್ನು ಮಟ್ಟ ಹಾಕಿದ್ರು. ಬಾಂಗ್ಲಾದೇಶದ ನೆಲ ಭಾರತ ವಿರೋಧಿ ಚಟುವಟಿಕೆಗೆ ಬಳಕೆಯಾಗೋದಕ್ಕೆ ಹಸೀನಾ ಅವಕಾಶ ನೀಡ್ತಾ ಇರಲಿಲ್ಲ. ಅಲ್ಲದೆ ನಮ್ಮ ಪ್ರಧಾನಿ ಮೋದಿ ಹಾಗೂ ಶೇಖ್ ಹಸೀನಾ ನಡುವೆ ಉತ್ತಮವಾದ ರಾಜತಾಂತ್ರಿಕ ಸಂಬಂಧ ಕೂಡ ಇತ್ತು. ಈ ಹಿಂದೆ ಬಾಂಗ್ಲಾದೇಶದಲ್ಲಿ ಕ್ಷಿಪ್ರ ಸೈನಿಕ ಕ್ರಾಂತಿ ನಡೆದು ಹಸೀನಾರ ತಂದೆ ಮುಜಿಬುರ್ ರೆಹಮಾನ್ ಹತ್ಯೆಯಾದಾಗ ಶೇಖ್ ಹಸೀನಾರಿಗೆ ರಕ್ಷಣೆ ನೀಡಿದ್ದು, ಆಕೆ ರಾಜಕೀಯವಾಗಿ ಬೆಳೆಯೋಕೆ ಸಹಕರಿಸಿದ್ದು ಭಾರತನೇ. ಹಾಗಾಗಿ ಆಕೆ ಭಾರತದ ಪರವಾಗಿ ನಿಲುವು ತಗೊಂಡಿದ್ದು ಸಹಜವೇ ಆಗಿತ್ತು. ಆದರೆ ಅವಾಮಿ ಲೀಗ್ ನೇತೃತ್ವದ ಸರ್ಕಾರ ಪುನಃ ಅಧಿಕಾರಕ್ಕೆ ಬಂದಿದ್ದು ಅಮೆರಿಕಕ್ಕೆ ಸಹಿಸೋಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಸರ್ಕಾರ ರಚನೆಯಾದ ಕೆಲವೇ ತಿಂಗಳುಗಳಲ್ಲಿ ಅಮೆರಿಕದ CIA ತನ್ನ ವ್ಯವಸ್ಥಿತ ಜಾಲ ಬಳಸಿಕೊಂಡು ಬಾಂಗ್ಲಾದಲ್ಲಿ ಅರಾಜಕತೆ ಸೃಷ್ಟಿ ಮಾಡಿತು. ಅಲ್ಲಿ ಶೇಖ್ ಹಸೀನಾ ನೇತೃತ್ವದ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಗಳು ಆರಂಭವಾದವು. ಅದರಲ್ಲಿ ವಿದ್ಯಾರ್ಥಿ ಸಂಘಟನೆಗಳು, ಸರ್ಕಾರ ವಿರೋಧಿ ಮತ್ತು ಭಾರತ ವಿರೋಧಿ ಶಕ್ತಿಗಳು ಹಾಗೆ ಇನ್ನು ಭಯೋತ್ಪಾದಕ ಸಂಘಟನೆಗಳು ಕೂಡ ಸೇರ್ಕೊಂಡಿದ್ವು. ಪ್ರತಿಭಟನೆ ದಿನದಿಂದ ದಿನಕ್ಕೆ ಹಿಂಸಾರೂಪ ಪಡ್ಕೊಳ್ತು. ಶೇಖ್ ಹಸೀನಾ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ಕೊಡಬೇಕು ಅನ್ನೋ ಕೂಗು ಹೆಚ್ಚಾಯಿತು. ಅವಾಮಿ ಲೀಗ್ ಸರ್ಕಾರ ಈ ಪ್ರತಿಭಟನೆಗಳನ್ನು ಹತ್ತಿಕ್ಕುವಲ್ಲಿ ಸಂಪೂರ್ಣ ವಿಫಲವಾಯಿತು. ಅಂತಿಮವಾಗಿ ಈ ಎಲ್ಲ ಒತ್ತಡಗಳಿಗೆ ಮಣಿದ ಪ್ರಧಾನಿ ಶೇಖ್ ಹಸೀನಾ ಆಗಸ್ಟ್ನಲ್ಲಿ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ಕೊಡಬೇಕಾಯಿತು. ಬಾಂಗ್ಲಾ ಸೈನ್ಯ ಶೇಖ್ ಹಸೀನಾರಿಗೆ ನಿಮ್ಮ ಜೀವಕ್ಕೆ ಇಲ್ಲಿ ಅಪಾಯ ಇದೆ, ಹಾಗಾಗಿ ಮುಂದಿನ 45 ನಿಮಿಷಗಳೊಳಗೆ ದೇಶ ತೊರೆಯಿರಿ ಅಂತ ಸೂಚಿಸಿತು. ಬೇರೆ ದಾರಿ ಕಾಣದ ಹಸೀನಾ ತರಾತುರಿಯಲ್ಲಿ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿದರು. ಆಶ್ರಯ ಬಯಸಿ ಭಾರತಕ್ಕೆ ಓಡಿ ಬಂದರು. ಭಾರತ ಅವರಿಗೆ ಆಶ್ರಯ ನೀಡಿದ್ದು ಆಯಿತು. ಶೇಖ್ ಹಸೀನಾರಿಗೆ ಭಾರತಕ್ಕೆ ಬರೋದು ಬಿಟ್ಟು ಬೇರೆ ಯಾವುದೇ ಆಯ್ಕೆ ಇರಲಿಲ್ಲ. ಬಾಂಗ್ಲಾದಲ್ಲೇ ಆಕೆ ಉಳಿದಿದ್ದರೆ ಆಕೆಯ ತಂದೆ ರೀತಿ ಆಕೆಯೂ ಕೊಲೆಯಾಗುವ ಸಾಧ್ಯತೆ ಕೂಡ ಇತ್ತು. ಹಸೀನಾ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿದ ಮೇಲೆ ಅವಾಮಿ ಲೀಗ್ ಸರ್ಕಾರ ಪತನ ಆಯಿತು. ಈಗ ಅಮೆರಿಕಕ್ಕೆ ಅಲ್ಲಿ ತನ್ನ ತಾಳಕ್ಕೆ ಕುಣಿಬಲ್ಲಂಥ ಒಬ್ಬ ಪಪೆಟ್ ಬೇಕಾಗಿತ್ತು. ಅದಕ್ಕಾಗಿ ಅಮೆರಿಕದಲ್ಲಿದ್ದ ಮೊಹಮ್ಮದ್ ಯೂನಸ್ ಅನ್ನೋ ಒಬ್ಬ ಪಪೆಟನ್ನು ಬಾಂಗ್ಲಾದೇಶಕ್ಕೆ ಕಳುಹಿಸಿ ಅಲ್ಲಿ ಮಧ್ಯಂತರ ಸರ್ಕಾರದ ಮುಖ್ಯಸ್ಥನನ್ನಾಗಿ ಆತನ್ನು ನೇಮಿಸಿತು. ಈ ಮೊಹಮ್ಮದ್ ಯೂನಸ್ ಎಂಬ ವ್ಯಕ್ತಿ ಅಲ್ಲಿನ ಮಧ್ಯಂತರ ಸರ್ಕಾರದ ನೇತೃತ್ವ ವಹಿಸಿದ ನಂತರ ಬಾಂಗ್ಲಾದಲ್ಲಿನ ಭಾರತ ವಿರೋಧಿ ಶಕ್ತಿಗಳಿಗೆ ಬಲ ಬಂತು. ಆಗ ಅಲ್ಲಿನ ಹಿಂದೂಗಳ ಪಾಲಿಗೆ ಅಕ್ಷರಶಃ ಕರಾಳ ದಿನಗಳು ಆರಂಭವಾದವು. ಜೈಲಿನಲ್ಲಿದ್ದ ಎಷ್ಟೋ ಕೈದಿಗಳನ್ನು ಅಲ್ಲಿನ ಸರ್ಕಾರ ಬಿಡುಗಡೆ ಮಾಡಿಸಿತು. ಅಲ್ಲಿ ವಿರೋಧ ಪಕ್ಷವಾದ ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ, ಜಮಾತೆ ಇಸ್ಲಾಮಿ ಮುಂತಾದ ಭಯೋತ್ಪಾದಕ ಸಂಘಟನೆಗಳು ತಮ್ಮ ಭಾರತ ವಿರೋಧಿ, ಹಿಂದೂ ವಿರೋಧಿ ನಿಲುವನ್ನು ಪ್ರದರ್ಶಿಸೋಕೆ ಶುರು ಮಾಡಿದವು. ಕಂಡಲ್ಲಿ ಹಿಂದೂಗಳ ಮೇಲೆ ದಾಳಿಗಳು, ಕೊಲೆಗಳು ನಡೆಯೋಕೆ ಆರಂಭವಾದವು. ಮತಾಂಧ ಭಯೋತ್ಪಾದಕರು ಹಿಂದೂ ಮಂದಿರಗಳ ಮೇಲೆ ದಾಳಿ ಮಾಡಿ ಅವುಗಳನ್ನು ನಾಶ ಮಾಡೋಕೆ ಪ್ರಾರಂಭಿಸಿದರು. ಖುದ್ದು ಸರ್ಕಾರವೇ ಈ ಭಯೋತ್ಪಾದಕರಿಗೆ ಕುಮ್ಮಕ್ಕು ನೀಡಿ ಇವೆಲ್ಲವೂ ಕಂಡು ಕಾಣದಂತೆ ಕಣ್ಮುಚ್ಚಿ ಕುಳಿತುಕೊಂಡಿತು. ಜಮಾತೆ ಇಸ್ಲಾಮಿಯಂತಹ ಭಯೋತ್ಪಾದಕ ಸಂಘಟನೆಗಳು ಬಹಿರಂಗವಾಗಿಯೇ ಹಿಂದೂ ಮುಖಂಡರು, ಸನ್ಯಾಸಿಗಳು ಬಾಂಗ್ಲಾದೇಶ ತೊರೆಯಿರಿ, ಇಲ್ಲದೆ ಹೋದರೆ ನಿಮ್ಮನ್ನು ಕೊಲೆ ಮಾಡಲಾಗ್ತದೆ ಅಂತ ಬಹಿರಂಗವಾಗಿ ಬೆದರಿಕೆ ಹಾಕ್ತಾ ಇವೆ. ಪೊಲೀಸ್ ಇಲಾಖೆ ಮತ್ತು ಅಲ್ಲಿನ ಸೈನ್ಯ ಕೂಡ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ತಡೆಯೋ ಯಾವುದೇ ಪ್ರಯತ್ನ ಮಾಡ್ತಾ ಇಲ್ಲ. ಆರಂಭದಲ್ಲಿ ಅಲ್ಲಿನ ಸೈನಿಕರೇ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸ್ತಾ ಇರುವಂಥ ವಿಡಿಯೋಗಳು ಕೂಡ ಬಂದವು. ಭಾರತ ಸರ್ಕಾರ ಮತ್ತು ಅಂತಾರಾಷ್ಟ್ರೀಯ ಸಮುದಾಯ ಇದಕ್ಕೆ ಎಷ್ಟೇ ವಿರೋಧ ವ್ಯಕ್ತಪಡಿಸಿದರೂ ಕೂಡ ಅಲ್ಲಿ ಹಿಂದೂಗಳ ಮೇಲಿನ ದಾಳಿ ನಿಲ್ತಾ ಇಲ್ಲ. ಜೈಲಿನಲ್ಲಿದ್ದ ಭಾರತ ವಿರೋಧಿ ಮನಸ್ಥಿತಿಯ BNP ಪಕ್ಷದ ನಾಯಕಿ ಖಲೀದಾ ಜಿಯಾ ಕೂಡ ಈಗ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಅಷ್ಟೇ ಅಲ್ಲ, ಶೇಖ್ ಹಸೀನಾ ಮೇಲೆ ಅನೇಕ ಕ್ರಿಮಿನಲ್ ಪ್ರಕರಣಗಳನ್ನು ಕೂಡ ಯುಎಸ್ ಸರ್ಕಾರ ದಾಖಲಿಸಿದೆ. ಭಾರತದಲ್ಲಿರುವ ಹಸೀನಾರನ್ನು ಬಾಂಗ್ಲಾಕ್ಕೆ ಹಸ್ತಾಂತರ ಮಾಡಿ ಅಂತ ಭಾರತ ಸರ್ಕಾರದ ಮೇಲೆ ಯುಎಸ್ ಸರ್ಕಾರ ಒತ್ತಡ ಹೇರ್ತಾ ಇದೆ. ಅಲ್ಲಿ ಕೆಲವೇ ದಿನಗಳ ಹಿಂದೆ ನಡೆದ ಹಿಂದೂಗಳ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಇಸ್ಕಾನ್ ಅರ್ಚಕ ಹಾಗೂ ಸಂತ ಚಿನ್ಮಯ್ ಕೃಷ್ಣದಾಸ್ ಬ್ರಹ್ಮಚಾರಿ ಅವರನ್ನು ದೇಶದ್ರೋಹದ ಆರೋಪದಡಿಯಲ್ಲಿ ಅಲ್ಲಿನ ಸರ್ಕಾರ ಬಂಧಿಸಿದೆ. ಹಿಂದೂಗಳ ಪ್ರತಿಭಟನೆಯಲ್ಲಿ ಚಿನ್ಮಯ್ ಕೃಷ್ಣದಾಸ್ ಬಾಂಗ್ಲಾ ಧ್ವಜಕ್ಕಿಂತಲೂ ಎತ್ತರವಾಗಿ ಕೇಸರಿ ಧ್ವಜ ಹಾರಿಸಿದ್ದಾರೆ ಅನ್ನೋದು ಆರೋಪ. ಇದು ದೇಶದ್ರೋಹದ ಕೆಲಸ ಅಂತ ಅಲ್ಲಿನ ಸರ್ಕಾರ ಹೇಳಿದೆ. ಈ ಕೃಷ್ಣದಾಸ್ ಒಬ್ಬ ಭಾರತದ ಏಜೆಂಟ್.
ಈತ ಭಾರತದ ಜೊತೆ ಶಾಮೀಲಾಗಿ ನಮ್ಮ ದೇಶದ ವಿರುದ್ಧ ಪಿತೂರಿ ನಡೆಸ್ತಾ ಇದ್ದಾನೆ. ಹಾಗಾಗಿ ಇಸ್ಕಾನ್ ಸಂಘಟನೆಯನ್ನ ಭಯೋತ್ಪಾದಕ ಸಂಘಟನೆ ಎಂದು ಘೋಷಿಸಬೇಕು ಅಂತ ವಿದ್ಯಾರ್ಥಿ ಸಂಘಟನೆಗಳು ಆರೋಪ ಮಾಡ್ತಾ ಇವೆ. ಅಷ್ಟೇ ಅಲ್ಲ, ಕೃಷ್ಣದಾಸ್ ಬಗ್ಗೆ ವಾದಿಸೋಕೆ ತೆರಳಿದ್ದ ವಕೀಲರೊಬ್ಬರನ್ನ ಕೋರ್ಟ್ ಆವರಣದಲ್ಲಿ ಬರ್ಬರವಾಗಿ ಹತ್ಯೆಗೈಲಾಗಿದೆ. ಅಲ್ಲಿನ ಸರ್ಕಾರ ಕೂಡ ಇಸ್ಕಾನನ್ನು ನಿಷೇಧಿಸೋಕೆ ಹೊರಟಿತ್ತು. ಆದರೆ ಬಾಂಗ್ಲಾ ಹೈಕೋರ್ಟ್ ಇದಕ್ಕೆ ತಾತ್ಕಾಲಿಕ ತಡೆ ನೀಡಿದೆ. ಚಿನ್ಮಯ್ ಕೃಷ್ಣದಾಸ್ಗೆ ಜಾಮೀನನ್ನು ಕೂಡ ಕೋರ್ಟ್ ನಿರಾಕರಿಸಿದೆ. ಈಗ ಜೈಲಲ್ಲಿರೋ ಕೃಷ್ಣದಾಸ್ ಭೇಟಿಯಾಗೋಕೆ ತೆರಳಿದ್ದ ಇನ್ನೋರ್ವ ಇಸ್ಕಾನ್ ಸಂತ ಶ್ಯಾಮ್ದಾಸ್ ಪ್ರಭು ಅನ್ನೋರನ್ನು ಕೂಡ ಬಂಧನ ಮಾಡಲಾಗಿದೆ. ಯಾವುದೇ ವಾರಂಟ್ ಇಲ್ಲದೆ ಅವರನ್ನ ಬಂಧನ ಮಾಡಲಾಗಿದೆ ಅಂತ ಆರೋಪ ಮಾಡಲಾಗಿದೆ. ಅಲ್ಲದೆ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸೋಕೆ ಭಾರತಕ್ಕೆ ಬರ್ತಾ ಇದ್ದ ಸುಮಾರು 60 ಜನರ ತಂಡವನ್ನ ಅಲ್ಲಿನ ವಲಸೆ ಅಧಿಕಾರಿಗಳ ತಂಡ ತಡೆದು ವಾಪಸ್ ಕಳಿಸಿದೆ. ಅವರ ಹತ್ತಿರ ಸರಿಯಾದ ದಾಖಲೆಗಳಿದ್ರೂ ಕೂಡ ಉದ್ದೇಶಪೂರ್ವಕವಾಗಿ ಅವರನ್ನ ತಡೆಯಲಾಗಿದೆ ಅಂತ ವರದಿಗಳು ಹೇಳ್ತಾ ಇವೆ. ಭಾರತದ ರಾಜತಾಂತ್ರಿಕ ಒತ್ತಡ ಕೂಡ ಈ ವಿಷಯದಲ್ಲಿ ಯಾವುದೇ ಕೆಲಸ ಮಾಡದಂತೆ ಕಾಣ್ತಾ ಇಲ್ಲ. ಅಮೆರಿಕದಲ್ಲಿ ಅಧ್ಯಕ್ಷ ಪದವಿಯ ಬದಲಾವಣೆ ನಂತರ ಏನಾದರೂ ಬದಲಾವಣೆ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಆಲ್ಮಾ ನ್ಯೂಸ್ 24.